ಮೈಸೂರು ಜಿಲ್ಲೆಯ ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣದ ರೂವಾರಿಗಳಾದ ಬಿ ನಾಗೇಂದ್ರರವರನ್ನ ಮತ್ತೆ ಇವತ್ತು ಸಂಪುಟ ರಚನೆಗೆ ಸೇರ್ಪಡೆಗೊಂಡಿದ್ದಾರೆ. ಅದನ್ನು ವಿರೋಧ ಮಾಡಿ ನಾವು ಇವತ್ತಿನ ದಿನ ರಾತ್ರಿ ಕಾಲ ಇವತ್ತು ಧರಣಿ ಮಾಡ್ತಾ ಇದ್ದೀವಿ. ಹಾಗಾಗಿ ವಾಲ್ಮೀಕಿ ನಿಗಮದಿಂದ 189 ಕೋಟಿಗಳನ್ನ ಹಗರಣ ಮಾಡಿ ಇವತ್ತು ಆಂಧ್ರದಲ್ಲಿ ಸಾರ್ವತ್ರಿಕ ಚುನಾವಣೆಗೆ ಸಪ್ಲೈ ಮಾಡಿದಂಥ ಬಿ ನಾಗೇಂದ್ರರವರನ್ನ ಅವತ್ತು ಸಿದ್ದರಾಮಯ್ಯ ಸರ್ಕಾರದಿಂದ ಅವತ್ತು ವಜಾ ಮಾಡಿದರು. ಇದೇ ಭಾರತೀಯ ಜನತಾ ಪಾರ್ಟಿಯವರು ಇಡೀ ಕರ್ನಾಟಕದಾದ್ಯಂತ ಅವತ್ತು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ನಾವು ಸಂಪುಟಕ್ಕೆ ನಾವು ಸೇರ್ಪಡೆಗೊಳ್ಳಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವತ್ತು ದಿನ ಸಚಿವ ಸಂಪುಟದಿಂದ ಕೈಬಿಟ್ಟು ಮತ್ತೆ ಅವ್ರನ್ನ ಜೈಲಿಗೆ ಕಳಿಸಂತ ವ್ಯವಸ್ಥೆ ಆಗಿತ್ತು. ಜೈಲಿಂದ ಬಂದ ನಂತರ ಮತ್ತೆ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಅವರ ವಿರುದ್ಧ ಈಗ ತಕ್ಷಣವೇ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸರ್ಕಾರ ಇರೋದ್ರಿಂದ ಬಿ ನಾಗೇಂದ್ರರವರನ್ನ ಕೂಡಲೇ ಅವ್ರನ್ನ ಸಂಪುಟದಿಂದ ಕಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತಿನ ವಾಲ್ಮೀಕಿ ನಿಗಮದಿಂದ ಸಿದ್ದರಾಮಯ್ಯನವರು ಅವತ್ತು ಸದನದಲ್ಲಿ ಹೇಳಿದ್ದಾರೆ, ಹೌದು ಸರ್ ಹೇಳಿದ್ದಾರೆ, ಅವತ್ತು 187 ಕೋಟಿ ಅಲ್ಲ 89, ಕೇವಲ 89 ಅಂತ. ಇವರಿಗೆ 89,000 ಕೋಟಿಗಳನ್ನ ಇವತ್ತು ಅವರು ಕೇವಲ ಅಂತ ಹೇಳಿದ್ದಾರೆ. ಇವರು 89,000 ಕೋಟಿಗಳನ್ನ ಅವ್ರು ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತಂದ್ರೆ ಇವತ್ತು ಕರ್ನಾಟಕ ಜನತೆ ಇವತ್ತು ತಲೆ ತಗ್ಸಂತ ಕೆಲಸ ಆಗಿದೆ. ಅದು ಕಾಂಗ್ರೆಸ್ ಸರ್ಕಾರದಿಂದ. ಇಂಥ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಮುಂದಿನ ದಿನಗಳಲ್ಲಿ 2028ರ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಅವ್ರಿಗೆ ಜನತೆ ಅವತ್ತು ತಕ್ಕ ಪಾಠವನ್ನು ಕಲಿಸುವಂತ ತೀರ್ಮಾನ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಹಾಗಾಗಿ ತಕ್ಷಣವೇ DK ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ತಕ್ಷಣ ಬಿ ನಾಗೇಂದ್ರರವರನ್ನ ಇವತ್ತು ಸಂಪುಟದಿಂದ ವಜಾಗೊಳಿಸಬೇಕು. ಯಾಕಂದ್ರೆ ಅವ್ರ ಹತ್ರ ಏಕಾಏಕಿ ಅವ್ರನ್ನ ಸೇರ್ಪಡೆಗೊಂಡಿರೋದು ಯಾರೋ ಹೈಕಮಾಂಡ್ ಅಂತೆ, ಕಾಂಗ್ರೆಸ್ ಹೈಕಮಾಂಡ್ಗಳು. ಅವ್ರಿಗೆ ರಾಜಕೀಯದಲ್ಲಿ ABCD ಗೊತ್ತಿಲ್ಲ. ಇವತ್ತೇನ ಯಾವ ರೀತಿ ಆಗ್ತಾ ಇದೆ ಲೂಟಿ ಕರ್ನಾಟಕ ಸರ್ಕಾರದಲ್ಲಿ, ಇವತ್ತು ಯಾವ ರೀತಿ ಲೂಟಿ ಆಗ್ತಾ ಇದೆ ಅನ್ನೋಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾರಣ. ಇಂಥ ಒಂದು ಭ್ರಷ್ಟ ರಾಜಕಾರಣ ಇರುವಂತ ಕಾಂಗ್ರೆಸ್ ಸರ್ಕಾರನ ಇವತ್ತು ಕಿತ್ತೊಗಿಬೇಕು. ರಾಜ್ಯಪಾಲರು ಇವತ್ತು ಮಧ್ಯಪ್ರವೇಶ ಮಾಡಬೇಕು. ಹಾಗಾಗಿ ತಕ್ಷಣವೇ ನಾಗೇಂದ್ರರವರನ್ನ ಕೈ ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ಗೆ ಆಗ್ರಹ ಮಾಡ್ತಾ ಇದ್ದೀನಿ. ಸರ್, ಇವತ್ತು ಮೂಡ ಹಗರಣದಲ್ಲಿ ಮೈಸೂರು ಮೂಡ ಹಗರಣದಲ್ಲಿ ಬಿಜೆಪಿಗರನ್ನ ಯಾರೆಲ್ಲ ಮಾಜಿಗಳಾಗಿರೋದು ಅವ್ರನ್ನೆಲ್ಲ ಹುಡುಕ್ತಾ ಇದ್ದೀರಾ. ಅಟ್ಲೀಸ್ಟ್ ಈ ಜಿಲ್ಲೆಯಲ್ಲೇ ಇಷ್ಟೊಂದು ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದೀರಾ ಅಂತ ಅಂದ್ಮೇಲೆ ರಾಜ್ಯ ಮಟ್ಟದಲ್ಲಿ ಮತ್ತೆ ಕೇಂದ್ರ ಮಟ್ಟದಲ್ಲಿ ಆದಂತ ವಿಚಾರಗಳು ಯಾವ ರೀತಿ ತಗೊಬೇಕು ಸರ್ ಇವರು? ಮೂಡ ಹಗರಣದಲ್ಲಿ ಇವತ್ತು ಇಡೀ ಮುಖ್ಯಮಂತ್ರಿಗಳ ಆದಿಯಾಗಿ ಸಿದ್ದರಾಮಯ್ಯನವರು ತಲೆ ತಗ್ಸುವಂತ ಕೆಲಸ ಆಗಿದೆ. ಅವ್ರಿಗೆ ಇಲ್ಲದ ಒಂದು ನಿವೇಶನಗಳನ್ನ ಅವರು ಮಂಜೂರು ಮಾಡಿಕೊಂಡು ಅವತ್ತು ಮೂಡ ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರಗಳನ್ನ ಮಾಡಿ ಅದೊಂದು ಹಗರಣ ಮಾಡಿ ಸಿದ್ದರಾಮಯ್ಯ ಸೇರ್ಕೊಂಡಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯನವರ ಅವರ ಹೈಕಮಾಂಡ್ ಇವತ್ತು ಇಳಿಸಿದ್ದಾರೆ CM ಕುರ್ಚಿಯಿಂದ. ಹಾಗಾಗಿ ಮತ್ತೆ ಆ ಹಗರಣಗಳನ್ನ ಮತ್ತೆ ಚಾಲನೆಗೆ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಅವ್ರ ಮಗನ್ನ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ನಗರಾಭಿವೃದ್ಧಿ ಸಚಿವರಾಗಿ ಇವತ್ತು ನೇಮಕ ಮಾಡಿದ್ದಾರೆ. ಇದರಲ್ಲಿ ಎಷ್ಟು ಅವ್ಯವಹಾರಗಳು ನಡೆದಿದೆ, ಇದರಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳು ನಡೆದಿದೆ. ಹಾಗಾಗಿ ಅವರು ಸಹ ಇವತ್ತಿನ ದಿನ ಯತೀಂದ್ರರವ್ರನ್ನ ಇವತ್ತಿನ ದಿನ ಖಾತೆನ ಬದಲಾವಣೆ ಮಾಡಬೇಕು. ಹಾಗಾಗಿ ಇದು ಸೂಕ್ತವಾಗಿ ಇವತ್ತು ತನಿಖೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಸರ್, ಒಬ್ಬ ಅಧಿಕಾರಿಯನ್ನ ತಪ್ಪು ಮಾಡ್ಬಿಟ್ರೆ ಯಾವುದೇ ಆಡಳಿತ ಪಕ್ಷ ಇದ್ದಾಗಲಿ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋರ್ಗು ಜೈಲಿಗೆ ಹಾಕ್ಸೋರ್ಗು ಒಬ್ಬ ನಟ ಆಗ್ಲಿ ಜೈಲಿಗೆ ಹಾಕ್ಸೋರು ಬಿಡಲ್ಲ ಇವರು. ಅವರು ಏನ್ ಬೇಕಾದ್ರೂ ಮಾಡ್ಕೊಂಬರ್ತಾರೆ. ಆಡಳಿತ ಪಕ್ಷ ಆದ್ರೆ ಏನ್ ಬೇಕಾದ್ರೂ ಮಾಡ್ಕೊಂಬೋದಾಗಾದ್ರೆ ಈಗ ನಾಗೇಂದ್ರ ಅವರು ಇವತ್ತು ಹಗರಣ ಮಾಡಿದ್ದಾರೆ. ಅವ್ರಿಗೆ ಏನ್ ಶಿಕ್ಷೆ ಕೊಟ್ಟಿದ್ದಾರೆ ಇವತ್ತು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಇವರು ಏನು ಹಾಗಾದ್ರೆ ಅಧಿಕಾರ ಸಿಕ್ಕಿದೆ ನಮಗೆ ಮತ್ತೆ ಬಹುಮತ ಇದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದವರು ಯಾವ ಜನಾಂಗದ ಒಂದು ರಿಸರ್ವೇಶನ್ ಹಣನ ಇವರು ಯಾವ ರೀತಿನಾದ್ರು ದುರುಪಯೋಗ ಪಡಿಸ್ಕೋಬೋದ, ಯಾವ ರೀತಿ ಉಪಯೋಗಿಸ್ತಾರೆ ಅಂದ್ರೆ ಇವತ್ತು ದೀನದಲಿತರ ಒಂದು ಹಣ ಅದು 89 ಕೋಟಿ ಇವತ್ತಿನ ದಿನ ಅವರು ಈ ತರ ದುರುಪಯೋಗ ಪಡಿಸ್ಕೊಂಡಿದ್ದಾರಲ್ಲ, ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗಿದೆ? ಈ ಒಂದು ಹಗರಣನ ನಾನು CBI ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. CID-ಗಾಗಲಿ ಇಲ್ಲ CBI-ಗಾಗಲಿ ಇದನ್ನ ವಹಿಸಬೇಕು. ಅದೇ ರೀತಿ ಈಗ ಮೂಡಾದ ಹಗರಣನೂ ಸಹ ಇವರು
ಯತೀಂದ್ರ ಸಿದ್ದರಾಮಯ್ಯನವರು ಮತ್ತೆ ಸಿದ್ದರಾಮಯ್ಯನವರು ಇವತ್ತು ಕೊಟ್ಬಿಟ್ಟಿದ್ದಾರೆ, 14 ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಬಟ್ ಅದ್ರ ಹಿನ್ನೆಲೆ ಏನು, ಅದರಿಂದ ಯಾರು ಅಧಿಕಾರಿಗಳು ಕೈವಾಡಗಳಿದೆ ಅವರೆಲ್ಲರೂ ಸೂಕ್ತವಾಗಿ ತನಿಖೆಗೆ ಒಳಪಡಿಸಬೇಕು. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಕ್ಷಣದಲ್ಲಿ ಅವರು ರಾಜೀನಾಮೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ತಮ್ಮ ಪರಿಚಯ ಸರ್? ಬಿ ಶೈಲೇಂದ್ರ, ಮಾಜಿ ಮಹಾಪೌರರು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.